ಯುದ್ಧ ಯಾರಿಗೂ ಒಳ್ಳೆಯದು ಮಾಡಲ್ಲ. ಕಳೆದ 6 ತಿಂಗಳಲ್ಲಿ ಯುದ್ಧ ಶುರುವಾಗಿ ಬಹಳ ದಿನ ಆಗಿದೆ ರಷ್ಯಾ ಮತ್ತು ಉಕ್ರೇನ್ ನಡುವೆ. ಆದರೆ ಬರೀ 6 ತಿಂಗಳ ಲೆಕ್ಕ ಹಾಕ್ಕೊಂಡ್ರೆ ರಷ್ಯಾದಲ್ಲಿ ಕಳೆದ 6 ತಿಂಗಳಲ್ಲಿ ಸತ್ತು ಹೋಗಿರ್ತಕ್ಕಂಥ ಸೈನಿಕರು ಎಷ್ಟು ಜನ ಅಂದರೆ ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. 1000 ಅಲ್ಲ, 10 ಅಲ್ಲ, 100 ಅಲ್ಲ, ಬರೋಬ್ಬರಿ 1,00,000 ರಷ್ಯಾ ಸೈನಿಕರು ಯುಕ್ರೇನ್ ನಡೆಸಿರ್ತಕ್ಕಂಥ ದಾಳಿಯಲ್ಲಿ ಹುತಾತ್ಮರಾಗಿದ್ದಾರೆ. ಪ್ರತಿದಿನ ಸರಾಸರಿ 552 ರಷ್ಯಾದ ಯೋಧರು ಸಾವನ್ನಪ್ಪಿದ್ದಾರೆ. ಪ್ರತಿ 2 ನಿಮಿಷ 36 ಸೆಕೆಂಡ್ಗೆ ಒಬ್ಬ ರಷ್ಯಾದ ಸೈನಿಕ ಸತ್ತು ಹೋಗಿದ್ದಾನೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ರೂಬಿಯೋ ಈ ಮಾಹಿತಿ ಕೊಟ್ಟಿರೋದು. ರಷ್ಯಾ ಇದನ್ನು ಒಪ್ಪಿಕೊಳ್ಳುತ್ತಾ ಅಲಗಳೆಯುತ್ತಾ ವೇಟ್ ಮಾಡಬೇಕು. ಆದರೆ ಅಮೆರಿಕ ಕಾರ್ಯದರ್ಶಿ ರೂಬಿಯೋ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. 4ನೇ ವರ್ಷದ ಕಡೆಗೆ ಯುದ್ಧ ಸಾಗ್ತಾ ಇದ್ದರೂ ಸಂಧಾನವೇ ಆಗಿಲ್ಲ. ಯುಕ್ರೇನ್ಗೆ ಮತ್ತೆ ಶಸ್ತ್ರಾಸ್ತ್ರ ಒದಗಿಸುವುದಕ್ಕೆ ಅಮೆರಿಕ ಒಂದು ಕಡೆ ಮುಂದೆ ಬರ್ತಾ ಇದೆ. ನ್ಯಾಟೋ ಮೂಲಕ ರಷ್ಯಾ ವಿರುದ್ಧವಾಗಿ ಪ್ರಬಲ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಾ ಇದೆ. ಈ ಕಡೆ ರಷ್ಯಾ ಜೊತೆಯಲ್ಲಿ ಯಾರೆಲ್ಲ ಕೈ ಜೋಡಿಸ್ತೀರೋ, ರಷ್ಯಾ ಜೊತೆಲಿ ಯಾರೆಲ್ಲ ವ್ಯಾಪಾರ ಮಾಡ್ತಿರೋ ಅದು ಅಮೆರಿಕ ಹಿತಾಸಕ್ತಿ ವಿರೋಧಿ ನಿಲುವಾಗುತ್ತೆ. ಅಂಥವ್ರನ್ನ ಸುಮ್ಮನೆ ಬಿಡಲ್ಲ, ನಾನು ಅವ್ರಿಗೆ ಟ್ಯಾಕ್ಸ್ ಹಾಕ್ತೀನಿ ಅಂತ ಒಂದು ಕಡೆ ಯಾವಾಗ ಟ್ರಂಪ್ ಎಚ್ಚರಿಸಿದ್ರು, ಇದರ ಅರ್ಥ ಆದೇನೆ ನಾನು ಯುಕ್ರೇನ್ ಪರ ನಿಂತ್ಕೊಳ್ತೀನಿ. ಯುಕ್ರೇನ್ ಪರ ನಿಂತ್ಕೊಳ್ಳೋದು ಅಂದರೆ ನ್ಯಾಟೋ ರಾಷ್ಟ್ರಗಳಿಗೆ ಇವರು ಶಸ್ತ್ರಾಸ್ತ್ರ ಪೂರೈಸಿದ್ರೆ ಥ್ರೂ ನ್ಯಾಟೋ ಯುಕ್ರೇನ್ಗೆ ಆ ಶಸ್ತ್ರಾಸ್ತ್ರ ಬಂದೇ ಬರುತ್ತೆ. ಅದನ್ನು ರಷ್ಯಾದ ವಿರುದ್ಧವಾಗಿ ಯುಕ್ರೇನ್ ಬಳಸ್ಕೊಳ್ಳುತ್ತೆ ಅಂತ. ರಷ್ಯಾದ ವಿರುದ್ಧ. ಅದೇ ರೀತಿ ರಷ್ಯಾದ ಜೊತೆಗೆ ಯಾರು ವ್ಯಾಪಾರ ಮಾಡ್ತಾ ಇದ್ದೀರೋ ಅದು ಅಮೆರಿಕದ ಹಿತಾಸಕ್ತಿ ವಿರೋಧಿ ನಿಲುವು ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಅಂತ ಕೂಡ ಒಂದು ಕಡೆ ಟ್ರಂಪ್ ಹೇಳಿದರು. ಯುಕ್ರೇನ್ ರಷ್ಯಾ ನಡುವೆ ಎಷ್ಟು ವರ್ಷಗಳ ಕಾಲ ಸಮರ ನಡೆಯುತ್ತೋ ಏನೋ ಗೊತ್ತಿಲ್ಲ. ಆದರೆ ಬರೀ 6 ತಿಂಗಳಲ್ಲಿ 1,00,000 ರಷ್ಯನ್ ಸೈನಿಕರು ಹತರಾಗಿದ್ದಾರೆ. Since January of this year, as an example, just to give you on the Russian side, they've lost 100,000 soldiers, dead. Not injured, I'm talking about dead. And on the Ukrainian side, the numbers are less, but still very significant. And so that's, the president doesn't like wars. He thinks wars are a waste of money and a waste of lives. And he wants them to end. And he's going to do everything he can within his power to end this war and any other war he has a chance to end, as you've seen in the past. And so we're going to continue to work at it. We understand that these things take time and patience.